ಸ್ನೇಹಿತರೆ ನಮಸ್ಕಾರ. ಫೆಬ್ರವರಿ 2ನೇ ತಾರೀಕು ಸುವರ್ಣ ನ್ಯೂಸ್ ಪತ್ರಿಕೆಯಲ್ಲಿ ಒಂದು ವರದಿನ ಪ್ರಸಾರ ಮಾಡಿತ್ತು. ಅದೇನೆಂದರೆ ATM ಹಣ ಡ್ರಾಕ್ಕೆ ಶುಲ್ಕ ಏರಿಸಿದ RBI, ಹಾಗೆ UPI ಪಾವತಿಯಲ್ಲೂ ಕೂಡ ಬದಲಾವಣೆ. ಹಾಗಂದರೆ ಏನು? ಈ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇದೇನೆಂದರೆ ಫೆಬ್ರವರಿ ತಿಂಗಳಿಂದ RBI ಒಂದು ಮಹತ್ತರವಾದ ಬದಲಾವಣೆಯನ್ನು ಮಾಡ್ತಾಯಿದೆ. ನಿಮಗೆ ಗೊತ್ತಿರ್ಬೋದು, ಯಾವಾಗ ಈ ATMಗಳು ಬಂದು, ನನಗೆ ಗೊತ್ತಿರೋ ಹಾಗೆ ಸುಮಾರು 1996-97ನೇ ಇಸ್ವಿನಲ್ಲಿ ಈ ATMಗಳು ಬಂದಾಗ ಕೆಲವು ATMಗಳು ಮಾತ್ರ ಇದ್ದವು. ನೀವು ಉದಾಹರಣೆಗೆ ತೊಗೊಬೇಕು ಅಂತ ಹೇಳಿದರೆ, ಪ್ರೈವೇಟ್ ಬ್ಯಾಂಕ್ಗಳಾದಂತಹ ಈ ಸಿಟಿ ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಇಂಥ ಕೆಲವು ಬ್ಯಾಂಕ್ಗಳು ಮಾತ್ರ ATMಗಳನ್ನ ಬಳಕೆ ಮಾಡ್ತಾಯಿದ್ವು. ಸೊ ಅದರಲ್ಲಿ ಕೆಲವು ಜನಗಳಿಗೆ ಮಾತ್ರ ATMಗಳ ಉಪಯೋಗ ಯಾವ ಥರ ಮಾಡೋದು ಅಂತ ಗೊತ್ತಿತ್ತು. ಅದು ನೀವು ಸ್ಯಾಲರಿಡ್ ಪರ್ಸನ್ ಆದವರು ಆಗಿದ್ದಿದ್ರೆ ಕೆಲವು ದೊಡ್ಡ ಕಂಪನಿಗಳಲ್ಲಿ, ಅಂದರೆ MNC ಕಂಪನಿಗಳಲ್ಲಿ, ಈ ಥರದ ಕಂಪನಿಗಳಲ್ಲಿ ಮಾತ್ರ ATM ಕಾರ್ಡ್ಗಳನ್ನ ಕೊಡ್ತಾಯಿದ್ರು. ಆಮೇಲೆ ನೀವು ಹಣವನ್ನು ವಿಡ್ರಾ ಮಾಡ್ಬೋಯಿತ್ತು. ನನಗೆ ಗೊತ್ತಿರೋ ಹಾಗೆ ATM ಬಂದ ಶುರುವಿನಲ್ಲಿ ಯಾವುದೇ ರೀತಿ ಈ ATM ಹಣ ವಿಡ್ರಾ ಮಾಡೋದಕ್ಕೆ ಚಾರ್ಜ್ಗಳನ್ನ ಮಾಡ್ತಾ ಇರಲಿಲ್ಲ. ಕ್ರಮೇಣವಾಗಿ ಸುಮಾರಾಗಿ ಎಲ್ಲ ಬ್ಯಾಂಕ್ಗಳು ಕೂಡ ಈ ATMನ ಅಳವಡಿಕೆ ಮಾಡೋದಕ್ಕೆ ಶುರು ಮಾಡಿದ್ವು. ಸೊ ನಿಮಗೆ ಗೊತ್ತಿರ್ಬೋದು, ಈ ATM ಅಳವಡಿಸಿದ್ರಿಂದ ಎಷ್ಟೊಂದು ಉಪಯೋಗ ಆಯಿತು ಅಂತ ಹೇಳಿದರೆ, ಈ ಯಾವುದೇ ಗ್ರಾಹಕರು ಕೂಡ ಬ್ಯಾಂಕ್ನಲ್ಲಿ ಹೋಗಿ ಹಣ ತೆಗೆದುಕೊಳ್ಳೋದಕ್ಕೆ ಕ್ಯೂ ನಿಲ್ಲೋ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ಬೇಕಾದ ಹಣನ ATM ಕಾರ್ಡ್ ಮುಖಾಂತರ ATMಗಳಲ್ಲೇ ಹಣಗಳನ್ನು ತೆಗೆದುಕೊಳ್ಬೋದಿತ್ತು. ಹಾಗೆ ಅಲ್ಲಿನ ಉದ್ಯೋಗಿಗಳು ಕೂಡ ಒಂದು ರೀತಿಯ ಅನುಕೂಲ ಏನಂತ ಹೇಳಿದರೆ, ಅವರಿಗೆ ಸ್ವಲ್ಪ ಕೆಲಸದ ಒತ್ತಡ ಕೂಡ ಕಡಿಮೆ ಆಗ್ತಾಯಿತ್ತು. ಅಂದರೆ ಜನಸಂದಣಿ ಕೂಡ ಇರ್ತಾ ಇರಲಿಲ್ಲ. ಸೊ ಅವರು ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಸಹಾಯ ಆಗ್ತಾಯಿತ್ತು. ಇದರಿಂದ ತಕ್ಕ ಮಟ್ಟಿಗೆ ಈ ಬ್ಯಾಂಕ್ ಉದ್ಯೋಗಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ತಾಯಿತ್ತು. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಹಣ ಪಡೆದುಕೊಳ್ಳೋದಕ್ಕೆ ATMನ ಮೊರೆ ಹೋಗ್ತಾ ಇದ್ದಿದ್ದರಿಂದ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಸಂದಣಿ ಸ್ವಲ್ಪ ಕಡಿಮೆ ಇರ್ತಾಯಿತ್ತು. ಸೊ ನಂತರದ ದಿನಗಳಲ್ಲಿ ಈ ಬ್ಯಾಂಕ್ಗಳು ಏನು ಮಾಡಿದ್ವು ಅಂತ ಹೇಳಿದರೆ, ಸೊ ನಾವು ಏನು ATMನಿಂದ ಹಣ ವಿತ್ಡ್ರಾ ಮಾಡ್ತೀವಿ, ಆ ವಿತ್ಡ್ರಾ ಮಾಡಿದ್ದ ಹಣ ಚಾರ್ಜ್ ಮಾಡ್ತಾಯಿದ್ದು. ಸೊ ಇದೇನಾಗ್ತಾಯಿತ್ತು, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಹಣ ಡೆಬಿಟ್ ಆಗ್ತಾ ಇತ್ತು ಹೊರತು ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇರಲಿಲ್ಲ. ಎಷ್ಟೋ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೂಡ ಇರಲಿಲ್ಲ. ಈ ಫೆಬ್ರವರಿ 1ರಿಂದ RBI ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಒಂದೆರಡು ಬದಲಾವಣೆಗಳನ್ನ ಮಾಡಿದೆ. ಅದೇನೆಂದರೆ, ಮೊದಲನೇದು, ನೀವು ATM ವಿತ್ಡ್ರಾ ಶುಲ್ಕವನ್ನು ಹೆಚ್ಚು ಮಾಡಿದ್ದಾರೆ. ಅಂದರೆ ನೀವು ATMನಿಂದ ಹಣ ಏನಾದರೂ ಪಡೆದರೆ, ಸೊ ಅದರ ಶುಲ್ಕ ಏನು ನಿಗದಿ ಮಾಡಿದ್ರು ಆ ಶುಲ್ಕವನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿದ್ದಾರೆ. ಇದರಲ್ಲಿ ನೀವು ಗಮನಿಸಬೇಕಾದ ಒಂದು ವಿಷಯ ಅಂತ ಹೇಳಿದರೆ, ನೀವು ಯಾವುದೇ ಬ್ಯಾಂಕಿನ ಗ್ರಾಹಕರಾಗಿರಲಿ, ನಿಮ್ಮ ಬ್ಯಾಂಕ್ ATMನಿಂದ ಕೇವಲ 3 ಬಾರಿ ಉಚಿತವಾಗಿ ಹಣವನ್ನು ವಿತ್ಡ್ರಾ ಮಾಡಬಹುದು. ಉದಾಹರಣೆಗೆ, ನೀವು ICICI ಬ್ಯಾಂಕ್ ಗ್ರಾಹಕರಾಗಿದ್ದೀರಿ ಅಂದುಕೊಳ್ಳೋಣ. ಹಾಗಾದರೆ ನೀವು ICICI ಬ್ಯಾಂಕ್ ATMನಿಂದ 3 ಬಾರಿ ಮಾತ್ರ ಉಚಿತವಾಗಿ ಹಣವನ್ನು ATMನಿಂದ ಪಡೆದುಕೊಳ್ಳಲು ಅವಕಾಶ ಇರುತ್ತೆ. 3ಕ್ಕಿಂತ ಹೆಚ್ಚು ಬಾರಿ, ನೀವು ಎಷ್ಟು ಬಾರಿ ಬೇಕಾದರೂ ಹಣವನ್ನು ಒಂದು ತಿಂಗಳಲ್ಲಿ ತೊಗೊಬೋದು. ಆದರೆ 3ಕ್ಕಿಂತ ಹೆಚ್ಚು ಬಾರಿ ನೀವೇನಾದರೂ ಹಣವನ್ನು ATMನಿಂದ ಪಡೆದರೆ, ಅಂದರೆ ನಿಮ್ಮ ಬ್ಯಾಂಕಿನ ATMನಿಂದ ಚಾರ್ಜಬಲ್ ಬೇಸಿಸ್ ಆಗಿರುತ್ತೆ, ನಿಮಗೆ ಇಂತಿಷ್ಟು ಚಾರ್ಜ್ ಮಾಡಲಾಗುತ್ತೆ. ಹಾಗಾದರೆ ಎಷ್ಟು ಚಾರ್ಜ್ ಮಾಡಲಾಗುತ್ತೆ? ನೋಡಿ, ಇಲ್ಲಿ ಪ್ರತಿ ಹೆಚ್ಚುವರಿ ವಹಿವಾಟಿಗೆ ಸುಮಾರು 25 ರೂಗಳನ್ನ ಚಾರ್ಜ್ ಮಾಡಲಾಗುತ್ತೆ. ಅಂದರೆ ಅದು ನೀವು ಅಕೌಂಟ್ ಹೊಂದಿರುವಂತಹ ಅದೇ ಬ್ಯಾಂಕ್ನಿಂದ ನೀವು ಟ್ರಾನ್ಸಾಕ್ಷನ್ ಮಾಡಿದರೆ ಅದು ನಿಮಗೆ 25 ರೂಪಾಯಿ ಇರುತ್ತೆ. ಮೊದಲು ಇದು ₹20 ಇತ್ತು. ನೀವು ಉದಾಹರಣೆಗೆ ಇವಾಗ ನೀವು ICICI ಬ್ಯಾಂಕ್ನಲ್ಲಿ ಕಸ್ಟಮರ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅಂದರೆ ಗ್ರಾಹಕರಾಗಿದ್ದೀರಾ ಅಂದ್ಕೊಳ್ಳೋಣ. ಒಂದು ತಿಂಗಳಲ್ಲಿ ಸುಮಾರು 13 ಸಾರಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಅಂದರೆ ನೀವು ಹಣವನ್ನು ವಿತ್ಡ್ರಾ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ನಿಮಗೆ ಈ ಬ್ಯಾಂಕ್ನಲ್ಲಿ ಸಿಗಬೇಕಾಗಿರೋದು 3, ಅಂದರೆ 3 ನಿಮಗೆ ಉಚಿತವಾದ ಟ್ರಾನ್ಸಾಕ್ಷನ್ಗೆ ಅವಕಾಶ ಇರುತ್ತೆ. ಅದು 3 ಆದ ನಂತರ, ಅಂದರೆ ಉಳಿದ 10 ಟ್ರಾನ್ಸಾಕ್ಷನ್ ಇದೆ, ಈ 10 ಟ್ರಾನ್ಸಾಕ್ಷನ್ಗೆ ನಿಮಗೆ ಪ್ರತಿ ಟ್ರಾನ್ಸಾಕ್ಷನ್ಗೆ 25 ರೂಪಾಯಿ ಅಂತ ಚಾರ್ಜ್ ಮಾಡಲಾಗುತ್ತೆ. ಸೊ ನೀವು ಇವಾಗ ಲೆಕ್ಕ ಹಾಕ್ಬೋದು, ನಿಮ್ಮದು 25 × 10 ಅಂದರೆ ಎಷ್ಟಾಯಿತು? 250 ರೂಗಳಾಯಿತು. ಸೊ 250 ರೂಗಳು ನೀವೇನಾದರೂ 13 ಟ್ರಾನ್ಸಾಕ್ಷನ್ನ ಮಾಡಿದರೆ ನಿಮ್ಮ ಬ್ಯಾಂಕಿನ ATMನಲ್ಲಿ ನಿಮಗೆ ಸುಮಾರು 250 ರೂಗಳನ್ನು ಚಾರ್ಜ್ ಮಾಡಲಾಗುತ್ತೆ.
ಆದರೆ ನೀವೇನಾದರೂ ಕೂಡ ನಿಮ್ಮ ಬ್ಯಾಂಕ್ ATM ಅಲ್ಲದೆ ನೀವು ಬೇರೆ ಬ್ಯಾಂಕಿನ ATMನಲ್ಲಿ ಹಣವನ್ನು ತೆಗೆದುಕೊಂಡ್ರಿ ಅಂತ ಇಟ್ಕೊಳ್ಳಿ, ಆವಾಗ ಇದರ ಚಾರ್ಜ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಎಷ್ಟಿರುತ್ತೆ? ಹಾಗಾದರೆ ನೀವು ಬೇರೆ ಬ್ಯಾಂಕ್ನ ATMನಿಂದ ಹಣವನ್ನು ವಿತ್ಡ್ರಾ ಮಾಡಿದರೆ ಸುಮಾರು ಒಂದು ಟ್ರಾನ್ಸಾಕ್ಷನ್ಗೆ 30 ರೂಗಳನ್ನ ಚಾರ್ಜ್ ಮಾಡಲಾಗುತ್ತೆ. ನೀವು ಹೋಗ ಲೆಕ್ಕ ಹಾಕಿ, ನೀವು ಒಂದು ತಿಂಗಳಲ್ಲಿ ಒಂದು 10 ಟ್ರಾನ್ಸಾಕ್ಷನ್ನು ಮಾಡಿದ್ದೀರಾ ಬೇರೆ ಬ್ಯಾಂಕ್ಗಳಲ್ಲಿ ಅಂತ ಅಂದ್ಕೊಳ್ಳಿ. ಸೊ ಹಾಗಾದರೆ 10 × 30 ಅಂದರೆ ಇವಾಗ 300 ರೂಪಾಯಿಗಳನ್ನ ನಿಮ್ಮ ಅಕೌಂಟ್ಗಳಿಂದ ಶುಲ್ಕವಾಗಿ ಪಡೆದುಕೊಳ್ತಾರೆ. ಸೊ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಹಣ ಡ್ರಾ ಮಾಡಬೇಕು ಅಂದರೆ ಒಂದು ಸಾರಿ ಯೋಚನೆ ಮಾಡಿ ಹಣವನ್ನು ಡ್ರಾ ಮಾಡಿ, ಇಲ್ಲದೆ ಹೋದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದಂತ ಗ್ಯಾರಂಟಿ. ನೀವು ಏನು ಮಾಡಬಹುದು ಅಂದರೆ, ಹಣದ ಅವಶ್ಯಕತೆ ಇದ್ದರೆ ಆದಷ್ಟು ನಿಮ್ಮ ಬ್ಯಾಂಕಿನ ATMನಿಂದಲೇ ಹಣ ತೆಗೆದುಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಹಾಗೆಯೇ ನೀವು ಪದೇ ಪದೇ ಹಣಕ್ಕಾಗಿ ATM ಮೊರೆ ಹೋಗೋ ಬದಲು ಒಂದು ಸಾರಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಣವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಹತ್ರ ಇಟ್ಕೊಂಡು ಅದನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಈ ಹಣ ಉಳಿಸಬೇಕು ಅಂತ ಹೇಳಿದರೆ ಆದಷ್ಟು Paytm, ಗೂಗಲ್ ಪೇ ಮತ್ತು ಫೋನ್ಪೇ ಈ ಥರದ ಆ್ಯಪ್ಗಳ ಮುಖಾಂತರ ನಿಮ್ಮ ಮೊಬೈಲಿಂದ ಹಣ ಟ್ರಾನ್ಸಾಕ್ಷನ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇದೆಲ್ಲ ಏನಕ್ಕೆ ಮಾಡಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರ ಡಿಜಿಟಲ್ ವ್ಯವಹಾರಕ್ಕಾಗಿ ಒತ್ತು ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಆದಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲಿ ಅನ್ನೋದೇ ಅವರ ಉದ್ದೇಶ. ಸೊ ಏನಾಗುತ್ತೆ, ಇವಾಗ ನಿಮಗೆ ATMಗೆ ಚಾರ್ಜ್ ಮಾಡೋದ್ರಿಂದ ಸೊ ನೀವು ಆದಷ್ಟು ATMನಿಂದ ಹಣ ವಿತ್ಡ್ರಾ ಮಾಡೋದನ್ನು ನೀವು ಕಡಿಮೆ ಮಾಡ್ತೀರಾ. ಆಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ನು ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ನಿಮಗೆ, ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿ ಡಿಜಿಟಲ್ ಇಂಡಿಯಾಕ್ಕೆ ಸ್ವಲ್ಪ ಒತ್ತು ಕೊಟ್ಟಂಗೆ ಆಗುತ್ತೆ. ಸೊ ಆದ್ದರಿಂದ ಈ ಥರ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನೂ ಒಂದು ವಿಷಯ ಏನಂದರೆ, ನೀವು ATMನಲ್ಲಿ ಒಂದು ದಿನಕ್ಕೆ ಕೇವಲ 50,000ದಷ್ಟು ಹಣವನ್ನು ಮಾತ್ರ ನೀವು ತೆಗೆದುಕೊಳ್ಬಹುದು. ಒಂದು ದಿನದಲ್ಲಿ 50,000ಕ್ಕಿಂತ ಜಾಸ್ತಿ ಹಣ ಬೇಕಂದರೆ ನೀವು ಆಯಾ ಬ್ಯಾಂಕ್ಗೆ ಹೋಗಿ ಚೆಕ್ ಮುಖಾಂತರ ಹಣ ಪಡೆಯಬೇಕಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ NPCIನಿಂದ ಒಂದು ದೊಡ್ಡ ಬದಲಾವಣೆ ತಂದಿದ್ದಾರೆ. ಅದೇನಂದರೆ, NPCI ಗೊತ್ತಲ್ಲ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅಂದರೆ ಇದು ನಮ್ಮ ಎಲ್ಲ ಪೇಮೆಂಟ್ಗಳು, ಅಂದರೆ ನಮ್ಮ ಏನು ಟ್ರಾನ್ಸಾಕ್ಷನ್ಸು ಪೇಮೆಂಟ್ ಇರುತ್ತೆ ಅದನ್ನು ಈ NPCI ನೋಡ್ಕೊಳ್ಳುತ್ತೆ. ನಿಮ್ಮ UPI ಐಡಿಗಳನ್ನ ನೋಡ್ಕೋಬೋದು. ನೀವು ಉದಾಹರಣೆಗೆ ನಿಮ್ಮ Paytm ಇದ್ದರೆ ನೀವು ಓಪನ್ ಮಾಡಿ ನಿಮ್ಮ Paytm ಅಕೌಂಟಲ್ಲಿ ನಿಮ್ಮ ಪ್ರೊಫೈಲ್ಗೆ ಹೋದರೆ ನೀವು ಅಲ್ಲಿ ನೋಡಬಹುದು ನಿಮ್ಮ UPI ಐಡಿನ. ಉದಾಹರಣೆಗೆ ನೀವು ನಿಮ್ಮ Paytm ಅಕೌಂಟ್ಲಿ ನಿಮ್ಮ ಪ್ರೊಫೈಲ್ಗೆ ಹೋದರೆ ಅದರಲ್ಲಿ ನೀವು ನೋಡಬಹುದು ನಿಮ್ಮ UPI ಐಡಿಯನ್ನು. ಸೊ ಈ UPI ಐಡಿನಲ್ಲಿ ಉದಾಹರಣೆಗೆ ನಾನು ಒಂದು UPI ಐಡಿ ಹೇಳ್ತೀನಿ. ಸೊ UPI ಐಡಿ ಏನು ಇದೆ ಅಂದರೆ HRD 324789 ಅಂತ ಇರುತ್ತೆ. ಇದು ಒಂದು ಅಂದರೆ ಒಬ್ಬೊಬ್ಬರ ಐಡಿನೂ ಕೂಡ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಓಕೆನಾ? ಹೇಳ್ತೀವಿ $, ಈ ಥರದ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಅಂತ NPCI ನಿರ್ದೇಶನ ಕೊಟ್ಟಿದೆ. ಏನು ಹೇಳುತ್ತೆ ಅಂದರೆ, ಕೇವಲ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಮಾತ್ರ ನೀವು ಉಪಯೋಗಿಸಿಕೊಳ್ಳಬಹುದು. ಉದಾಹರಣೆಗೆ ವರ್ಣಮಾಲೆ ಅಂತ ಏನು ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಬಂದರೆ ABCDEFGH ಅಂದರೆ ಜಡ್ವರೆಗೆ ನೀವು ಯೂಸ್ ಮಾಡ್ಕೋಬೋದು. ಸೊ UPIಗಳಲ್ಲಿ ವರ್ಣಮಾಲೆಯನ್ನು ಬಿಟ್ಟು ನೀವು ಬೇರೆ ಅಕ್ಷರಗಳನ್ನು ಯೂಸ್ ಮಾಡಿದರೆ ಅದು ವ್ಯಾಲಿಡ್ ಇರಲ್ಲ ಅಂತ ಹೇಳಿದ್ದಾರೆ. ಇದು ಏನಕ್ಕೆ ಅಂದರೆ, ಇದು ಬಳಕೆದಾರರ ಸುರಕ್ಷತಾ ದೃಷ್ಟಿಯಿಂದ ಇದು ತುಂಬ ಈ ಥರ ಮಾಡೋದ್ರಿಂದ ತುಂಬ ಅನುಕೂಲ ಅಂತ NPCI ಹೇಳ್ತಾ ಇದೆ. ಒಟ್ಟಿನಲ್ಲಿ ಅದೇನೇ ಇರಲಿ, ನೀವು ಹುಷಾರಾಗಿ ವ್ಯವಹಾರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಇದುವರೆಗೆ ಏನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.